ನಾವು ಮಾತಾಡಿಲ್ಲ ಮೇಡಮ್, ಇನ್ನ ನಾವು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿಲ್ಲ. ನಾವೇನು ಮಾತಾಡಿಲ್ಲ. ನಾವೇನು ಮತ್ತೆ ನನ್ನಲ್ಲಿ ಏನಾದ್ರು ತಪ್ಪು ಆಗಿದೆ ಇಲ್ವ ಅಂತ ನೋಡ್ತೇನೆ ನೀವು ಮಾತಾಡ್ಬೇಕು. ನಂದು ಏನ್ ತಪ್ಪಾಗಿದೆ ಅಂತ ಹೇಳಿ ತಪ್ಪಾಗಿಲ್ವಾ? ಏನು ಬಾಲಮ್ಮನವ್ರು ಮಾಡಿದಾರೆ ತಾನೆ ನಿಮ್ಗೆ ಡೀಟ್ ಮಾಡಿದ್ರೆ? ಹೌದು, ಮಾಡ್ಕೊಂಡಿರೋ ಈಗ ಅವ್ರಿಗೆ ಫೋನ್ ಮಾಡಿ, ಈಗ ಅವ್ರಿಗೆ ಫೋನ್ ಮಾಡಿ ಆಯ್ತು. ನಿಮ್ಗೆ 2 ವಾರ ಅಲ್ಲ, 1 ದಿನ ಅಲ್ಲ, 7 ದಿನ ಟೈಮ್ ಮೇಡಮ್. ಈಗ ಸತ್ತೋಗಿರ್ತಕ್ಕಂಥವ್ರನ್ನ ನನಗೆ ಹೆಂಗ್ರಿ ಗೊತ್ತಾಗುತ್ತೆ ಸತ್ತೋಗಿರೋದು ಅವರು? ಹೌದು. ಈಗ 1 ನಿಮಿಷ ಆಧಾರ್ ಕಾರ್ಡ್ ಕೊಡಿ. ಸತ್ತೋಗಿರ್ತಕ್ಕಂಥವ್ನ ಹೆಸರಲ್ಲಿ ಸತ್ತೋಗಿ 1970 ಮಾಡಿ ತಾನೇ ಮಾಡ್ಬೇಕು. 1 ನಿಮಿಷ ಇರಿ. ನಾನು 2 ಗಂಟೆ ಹೊತ್ತು ಅವ್ರನ್ನ ಇದು ಮಾಡಿದ್ದೀನಿ. ಇಮಿಡಿಯೇಟ್ಲಿ ಕರ್ಸ್ಬೇಕು. ಬಾಲಮ್ಮ ವೆಂಕಟಪ್ಪ ಒಂದು ಆಧಾರ್ ಕಾರ್ಡ್ ಮದುವೆ ಆದಾಗ ಬಾಲಮ್ಮ ವೆಂಕಟಪ್ಪ ಇತ್ತು, ಹುಟ್ಟಿರೋದ್ಮೇಲೆ ಇನ್ನೊಂದು ಮದುವೆ ಆಗಿದೆ ಅಂತ ಇನ್ನೊಂದು ಆಧಾರ್ ಕಾರ್ಡ್ ತಂದ್ಕೊಟ್ಟಿದ್ದಾರೆ. ಮತ್ತೆ ನಾನು ಅವ್ರ ಹತ್ರ ಅಪ್ಡೇಟ್ ಹಾಕ್ಸಿದ್ದೀನಿ. ಇದೇನಾದ್ರು ತಪ್ಪಾಗಿ ಬಂದಿದ್ರೆ ನಾನು ನಿಮ್ಮದೇ ಇದ್ ಮಾಡ್ತೀನಿ ಅಂತೇಳಿ ಅಪ್ಡೇಟ್ ಮಾಡಿಸಿದ್ದೀನಿ. ನಾವು ನಮ್ಮ ಈಗ ನನ್ಗೆ ತಾಲೂಕಲ್ಲಿ ಇರೋರೆಲ್ಲ ನಮ್ಗೆ ಗೊತ್ತಾಗುತ್ತಾ? ಹಂಗಲ್ಲ ಮೇಡಮ್, ನಮ್ಮ ಅಜ್ಜಿ ನಮ್ಮ ಮಕ್ಕನೇ ನೋಡಿಲ್ಲ. ಪ್ರಿಂಟರ್ ತೆಗ್ದಿದ್ದೀರಲ್ಲ, ಅವ್ರ ಮೇಲೆ ಕೇಸ್ ಹಾಕಿದ್ರೆ ನನ್ಗೇನು ಗೊತ್ತಿಲ್ಲ. ಎಲ್ಲ ತಗೊಂಡು ಮಾಡಿರೋದು ನಾನು ಆತರ ಕೋರ್ಟ್ ಕೆಲಸ ಮಾಡ್ಕೊಂಡು ಅವನು 2 ಗಂಟೆ ಹೊತ್ತು ನಿಲ್ಸಿದ್ದೀನಿ. ಅದು ಬೇರೆ ಯಾರು ಬಂದಿಲ್ಲ, ಇಲ್ಲದೇ ಇರೋದು ಲಾಯರೇ ಬಂದು ಮೇಡಮ್ ನನ್ನ ಕಡೆ ಅವರು ಬಂದಿಲ್ಲ. ಹನುಮಂತ ನಗರ, ಬೆಂಗಳೂರು, ಇಲ್ಲಿನೂ ಸಹ ಇಲ್ಲ ಅವರು ಅಂದಾಗ ಫೇಕ್ ಅಲ್ಲ, ಆಗಿದೆ ಫೇಕ್. ಅದು ಈಗ ನೀವು ಫ್ಯಾಮಿಲಿ ಡೀಟ್ ಕೊಡಿ, ಅವ್ರದ್ದು ಫ್ಯಾಮಿಲಿ ಕೊಡ್ಸಿ ನೋಡೋಣ. ಅಲ್ಲ ಮೇಡಮ್ ಅವರೇ, ಮಾಡ್ಬಿಟ್ಟು ನೀವೇನೋ ದಾಖಲೆ ಪರಿಶೀಲನೆ ಮಾಡಿದ್ರೆ ಮಾಡ್ತೀರಾ? ಕನಿಷ್ಠ ಪಕ್ಷ ರೈತರು ಅಪ್ಡೇಟ್ ತಗೊಂಡು ಮಾಡೋ ರೈಟ್ಸ್ ಇದೆಯಾ? ಯಾವ ಆಗ್ತಲ್ಲಿದೆ? ಸಬ್ ರಿಜಿಸ್ಟರ್ ಆಗ್ತಲ್ಲಿ ಯಾವ ಮಾಡಬ್ರ ನಿಧಾನ ಮಾತಾಡಿ. ನೀವು ಯಾವ ಆಗ್ತಲ್ಲಿದೆ ಸಬ್ ರಿಜಿಸ್ಟರ್ ಆಗ್ತಲ್ಲಿ, ಯಾವ ಆಗ್ತಲ್ಲಿದೆ ಅಪ್ಡೇಟ್ ತಗೊಂಡು ರಿಜಿಸ್ಟರ್ ಮಾಡಬಹುದು ಅಂತೇಳಿ. ಈಗ ಆಧಾರ ತಗೊಂಡು ರಿಜಿಸ್ಟರ್ ಮಾಡ್ಬೇಕಂತ ಇರ್ತಾರೋ ಅವ್ರು ಸಿಕ್ಕಲ್ಲ. ಕೇಳೋ ತಿಳ್ಕೊ, ಮಾಡಿಸಿರೋರು ಕರೆಕ್ಟ್ ಆಗಿದ್ದಿದ್ರೆ ಇಲ್ಲಿ ಬರ್ತಾ ಇದ್ರು. ಬೈ ಓವರ್ ಅವರು ಏನಾದ್ರು ಯಾರೇ ಆಗ್ಲಿ ಮೇಡಮ್ ಸರ್ ಬಂದು ಇಲ್ಲಿ ಎಲ್ಲ ಬೈ ಚಾನ್ಸ್ ಅಣ್ಣ ಇಲ್ಲಿ ಕೇಳೋಣ. ಬೈ ಚಾನ್ಸ್ ಆಗಿರ್ಬೋದು. ಅಮ್ಮ 1 ನಿಮಿಷ ಮಾಡಮ್ಮ. ಇವಾಗ ಯಾವ್ದೇ ಬೈ ಚಾನ್ಸ್ ಆಗಿರ್ಬೋದು, ಆಗದೆ ಇರ್ಬೋದು, ನಾವ್ ಹೇಳಕ್ ಹೋಗಲ್ಲ. ಬಟ್ ನನ್ನ ಹಿಂದೆ ಈ ತರ ಮಾಡ್ಕೊಳ್ಳೋದ ನಿಮ್ಗೇನಾದ್ರೂ ತೊಂದ್ರೆ ಆಗಿದ್ರೆ ಉಪ್ಪು ತಿಂದು ಯಾರು ನೀರು ಕುಡಿಬೇಕು. ಕಾನೂನು ಚೌಕಟ್ಟಲ್ಲಿ ಏನಾದ್ರು ಬಗೆಹರಿಸ್ತೀವಿ. ಗುಟ್ಟು ಕೊಟ್ಟೆ ಕೋರೋದು ಮತ್ತೆ ಅಪ್ಡೇಟ್ ಎಲ್ಲ ಮಾಡಿರೋದು. ಈಗ ಅಪ್ಡೇಟ್ ಮೇಲೆ ಬೇಕಾದ್ರೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ನಿಮ್ಮ ಮುಖಾಂತರ ಇದು FIR ಆಗ್ಬೇಕು. ನಾನು ಇದ್ರ ಪ್ರಕಾರ ನಾನು ಕೆಲಸ ಮಾಡಿದ್ದೀನಿ. ಅವ್ರ ಅಮ್ಮ ಹತ್ರ ಅದೇನು ಅಪ್ಡೇಟ್ ಹಾಕ್ಸ್ಕೊಟ್ಟಿದ್ದಾರೆ. ಅದ್ರ ಮೇಲೆ ನಾನು ಪೊಲೀಸ್ ಕಂಪ್ಲೇಂಟ್. ಏನ್ರಿ ಕೆಲಸ ಮಾಡ್ತಿದ್ರ? ಬಂದ್ರೆ ಇಲ್ಲಿ ಸುಮ್ನೆ ಇದ್ ಮಾಡಕ್ಕೆ ನೀವೇನ್ ಲಾಯರ್ ಕೆಲಸ ಮಾಡ್ತೀರಾ? ಇನ್ನೇನ್ ಕೆಲಸ ಮಾಡ್ತಿದ್ದೀರಿ? ಏನ್ ಹೇಳಿದ್ರ ಅವತ್ತು ಮೇಡಮ್ ನನ್ ಕಡೆಯವರು ಅಂತ? ಮತ್ತೆ ನಾನು ನಿನ್ನೆ ಹೇಳಿದ್ನಲ್ಲಪ್ಪ, ಸೋಮವಾರನ ಅವ್ರಿಗೆ ಬಂದು ಕುಂತಿದ್ರೆ ನಾನು ಸೋಮವಾರ ಇಲ್ಲ ಅವ್ರಿಗೆ.
ಅಲ್ರಿ ಈಗ ನೀವು ಮಾಡಿದ್ದು ಈ ಥರ ಇದೆ ಮೇಡಮ್ ಅಂತ ನಂಗೆ ಫಸ್ಟ್ ಹೇಳ್ಬೇಕಲ್ವ ನೀವು? ಕರೆಕ್ಟ್ ಆಗಿದೆ. ಈಗ ಅವ್ರು ಬಂದು ಈ ಥರ ಅವರಲ್ಲ ಅಂತ ಇದ್ದಾರೆ. ಅದನ್ನ ಎತ್ಕೊಂಬನ್ನಿ, 2 ಆಧಾರ್ ಕಾರ್ಡ್ ಎತ್ಕೊಂಬನ್ರಿ. ಕೋಲಾರದಲ್ಲಿ ಭೂಗಳ್ಳರ ಹಾವಳಿ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ಅಂದರೆ ಏನಂದರೆ ಇವತ್ತಿರ್ತಕ್ಕಂತಹ ಜಮೀನು ನಾಳೆ ಇನ್ನೊಬ್ಬರ ಹೆಸರಲ್ಲಿ ಹೋಗ್ತಕ್ಕಂತಹ ಹಲವಾರು ಪ್ರಕರಣಗಳು ಈಗ ಬಯಲಾಗ್ತದೆ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಏನು ಸರ್ಕಾರ ಒಂದು ಕಾನೂನು ಮಾಡಿದೆ, ಸಬ್ ರಿಜಿಸ್ಟರ್ ಎಲ್ಲಿದ್ದರೂ ಸಹ ನಾವು ನಮ್ಮ ಭೂಮಿ ಎಲ್ಲಿದ್ದರೂ ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೋಬೋದು, ಬೇರೆ ಬೇರೆ ತಾಲೂಕುಗಳಿಗೆ ಹೋಗಿ ರಿಜಿಸ್ಟರ್ ಮಾಡ್ಕೊಡ್ಬೋದು ಅನ್ನುವಂಥದ್ದು ಭೂಗಳ್ಳರಿಗೆ ಒಂದು ರೀತಿಯಾಗಿ ಆಹಾರ ಅನ್ನುವಂಥದ್ದು ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಅದೇ ರೀತಿಯಾದಂತಹ ಒಂದು ಪ್ರಕರಣ ಕೋಲಾರದಲ್ಲಿ ಇವತ್ತು ಬೆಳಕಿಗೆ ಬಂದಿರತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ. ಅಂದರೆ ಪುರಾತನ ಕಾಲದಿಂದಲೂ ಸಹ ಅವರು ಇಲ್ಲಿ ವ್ಯವಸಾಯ ಮಾಡಿಕೊಂಡು ಬಂದಿರತಕ್ಕಂತಹ ಜಮೀನಿದು. ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ನೀಲಕಂಠ ಅಗ್ರಹಾರ ಅನ್ನುವಂತಹ ಗ್ರಾಮ ಇದು. ಬಾಲಮ್ಮ ಅನ್ನುವಂಥವರು ಸುಮಾರು 50ರಿಂದ 60 ವರ್ಷದ ಹಿಂದೆಯಷ್ಟೇ ಅವರು ಮರಣ ಹೊಂದಿರ್ತಾರೆ. ಅವರ ಹೆಸರಿನಲ್ಲಿ ಅವರ ತಂದೆ ನೀಡಿರ್ತಕ್ಕಂತಹ ಸುಮಾರು 3 ಎಕರೆ 28 ಗುಂಟೆ ಅವರ ಬಾಲಮ್ಮ ಅವರ ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳು ಯಾರು ಕೂಡ ಅವ್ರ ಹೆಸರಿಗೆ ಖಾತೆಯನ್ನು ಮಾಡ್ಕೊಂಡಿರಲ್ಲ. ಇದನ್ನೇ ಬಂಡವಾಳ ಮಾಡ್ಕೊಂಡಿರ್ತಕ್ಕಂತಹ ಭೂಗಳ್ಳರು ಯಾಮಾರಿಸಿ ತಮ್ಮ ಹೆಸರಿಗೆ ಮಾಡ್ಕೊಂಡಿರ್ತಕ್ಕಂಥದ್ದು. ಆಶ್ಚರ್ಯ ಏನಂದರೆ 60 ವರ್ಷದ ಹಿಂದೆಯೇ ಬಾಲಮ್ಮ ಮೃತಪಟ್ಟಿರ್ತಾರೆ, ಆದರೆ ಇನ್ನೂ ಸಹ ಆಕೆ ಬದುಕಿದ್ದಾರೆ ಅನ್ನುವಂತಹ ಫೇಕ್ ಡಾಕ್ಯುಮೆಂಟನ್ನು ಸೃಷ್ಟಿ ಮಾಡಿ ಆಧಾರ್ ಕಾರ್ಡ್, ವೋಟರ್ ID ಸೇರಿದಂತೆ ಇನ್ನಿತರ ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಅದನ್ನೆಲ್ಲವನ್ನು ಕ್ರಿಯೇಟೆಡ್ ಮಾಡಿ ಇಲ್ಲಿನ ಅಂದರೆ ಮಾಲೂರು ತಾಲೂಕಿನ ಸಬ್ ರಿಜಿಸ್ಟ್ರಲ್ಲಿ ರಿಜಿಸ್ಟ್ರೇಷನ್ ಮಾಡೋದಿಲ್ಲ. ಅವರು ನೇರವಾಗಿ ಪಕ್ಕದ ಮುಳಬಾಗ್ಲು ತಾಲೂಕಿಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಹೋಗ್ತಾರೆ. ಇದಾದಂತಹ ಬಳಿಕ ಅಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಬಳಿಕ ಖಾತೆ ಮಾಡಿಕೊಡೋದಕ್ಕೆ ಏನು ಇಲ್ಲಿ ಕೋಲಾರ ತಹಸೀಲ್ದಾರ್ ಕಚೇರಿಗೆ ಒಂದು ದಾಖಲಾತಿ ಬರುತ್ತೆ. ಅಲ್ಲಿ ಇದರ ಒಂದು ಏನು ಬಂಡವಾಳ ಈಗ ಬಯಲಾಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ದಿನದಿಂದ ದಿನಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಭೂಗಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. ಕಾರಣ ಏನಂದರೆ ಇಲ್ಲಿ ಬೆಲೆ ಕೂಡ ಅಷ್ಟೇ, ಎಕರೆಗೆ 1 ಕೋಟಿ 2 ಕೋಟಿ 5 ಕೋಟಿವರೆಗೂ ಕೂಡ ಇಲ್ಲಿ ಜಮೀನು ಬೆಲೆ ಕೊಟ್ಟು ಖರೀದಿ ಮಾಡ್ತಕ್ಕಂತಹ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾ ಸಹ ಇಲ್ಲಿ ಸೃಷ್ಟಿಯಾಗಿದೆ. ಒಂದು ಕಡೆ ರಿಯಲ್ ಎಸ್ಟೇಟ್ ಮಾಫಿಯಾದವರು ಜಮೀನನ್ನು ಖರೀದಿ ಮಾಡ್ತಾಯಿದ್ರೆ, ಮತ್ತೊಂದು ಕಡೆ ಯಾವುದೇ ಬಂಡವಾಳ ಹಾಕದೆ ನೇರವಾಗಿ ಅಧಿಕಾರಿಗಳಿಗೆ ಬಂಡವಾಳ ಕೊಟ್ಟು ಅಲ್ಲಿ ಅಂದರೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಈ ರೀತಿಯಾಗಿ ಯಾಮಾರಿಸ್ತಕ್ಕಂತಹ ಕೆಲಸವನ್ನು ಇಲ್ಲಿನ ಕಾಣದ ಕೈಗಳು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಈ ಒಂದು ಭೂಗಳ್ಳರ ಹಾವಳಿಗೆ ಈ ಒಂದು ಕುಟುಂಬ ಈಗ ಆಲ್ರೆಡಿ ಒಂದು ರೀತಿಯಾಗಿ ತತ್ತರಿಸಿ ಹೋಗಿದೆ. ಯಾಕಂದರೆ ಈ ಒಂದು ಜಮೀನೇನು ನೋಡಿದರೆ ಇಲ್ಲಿ ಸುಮಾರು 5ರಿಂದ 6 ಕೋಟಿ ರೂಪಾಯಿ, ಸುಮಾರು 10 ಕೋಟಿ ರೂಪಾಯಿವರೆಗೂ ಎಕರೆಗೆ ಮಾರಾಟ ಆಗಿರ್ತಕ್ಕಂಥದ್ದು. ಈಗ ಅವ್ರದ್ದು ಪ್ರಾಪರ್ಟಿ 5ರಿಂದ 10 ಕೋಟಿ ರೂಪಾಯಿವರೆಗೂ ಬೆಲೆ ಬಾಳುತ್ತೆ. ಆದರೆ ಯಾವ ವ್ಯಕ್ತಿ ಈ ರೀತಿ ಮಾಡಿದ್ದಾನೆ ಅನ್ನುವಂಥದ್ದು ಇದುವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ. ಆದರೆ ಬಾಲಮ್ಮ ಅನ್ನುವಂತಹ ಹೆಸರೇನಿದೆ, ಆ ಒಂದು ಹೆಸರಿನ ದಾಖಲಾತಿಗಳಲ್ಲಿ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಎಲ್ಲ ಕೂಡ ಸೃಷ್ಟಿ ಮಾಡಿದೆ. ಆ ಒಂದು ಆಧಾರ್ ಕಾರ್ಡನ್ನು ನಂಬರ್ ಹೊಡೆದ್ರೆ ಅದು ಯಾರ ನಂಬರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಮತ್ತು ಅದಕ್ಕೆ OTP ಬರಬೇಕು, ಆ OTP ಸಹ ಬರ್ತಾ ಇಲ್ಲ. ಆಧಾರ್ ಕಾರ್ಡ್ ನಂಬರ್ಗೆ ಏನು ನಂಬರ್ ಕೊಟ್ಟಿರ್ತಾರಲ್ಲ, ಫೋನ್ ನಂಬರ್, ಅದಕ್ಕೆ ಕರೆ ಮಾಡಿದ್ರು ಸಹ ಅದು ಪಕ್ಕದ ರಾಜ್ಯಕ್ಕೆ ಒಂದು ಫೋನ್ ಹೋಗುತ್ತೆ. ಹಾಗಾದರೆ ಬಾಲಮ್ಮ ಯಾರು ಮತ್ತು ಇದು ಮಧ್ಯೆ ಇರತಕ್ಕಂತಹ ಮಧ್ಯವರ್ತಿಗಳು ಯಾರು ಅನ್ನುವಂಥದ್ದು ಇದುವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ಥಳೀಯರು ಮತ್ತು ಇಲ್ಲಿನ ಜಮೀನು ಮಾಲೀಕರಿದ್ದಾರೆ, ಮಾತಾಡ್ಸೋಣ. ಸರ್, ಈ ರೀತಿಯಾದಂತಹ ಪ್ರಕರಣ ಕೋಲಾರದಲ್ಲಿ ಯಾಕೆ ಹೆಚ್ಚಾಗಿ ಕಂಡು ಬರ್ತಾ ಇದೆ? ನೆನ್ನೆ ನೀವು ಸಬ್ ರಿಜಿಸ್ಟರ್ ಆಫೀಸ್ ಹತ್ರ ಹೋದಾಗ ಸಬ್ ರಿಜಿಸ್ಟರ್ ತಮ್ಮ ತಪ್ಪನ್ನು ಒಪ್ಕೊತಾರೆ ಮತ್ತು ಖಾತೆಯನ್ನು ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನಾಗ್ತದೆ ಸರ್ ಇಲ್ಲಿ? ಸರ್, ಈಗ ಸರ್ಕಾರ ಏನಾಯಿತು, ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಈ ತಾಲೂಕಿನಲ್ಲಿ ಮಾರಾಟ ಮಾಡ್ತಕ್ಕಂಥ ರೈತರಿಗೆ ಕಷ್ಟ ಸಾಧ್ಯ ಆದಾಗ ಪಕ್ಕದ ತಾಲೂಕಲ್ಲಿ ಹೋಗಿ ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತು. ಇದು ಏನಾಗ್ಬಿಟ್ಟಿದೆ, ಸರ್ಕಾರ ಮಾಡಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗಲಿ ಅಂತ. ಆದರೆ ಇದು ರೈತರಿಗೆ ಅನುಕೂಲ ಆಗ್ತಾ ಇಲ್ಲ. ಇವತ್ತು ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ ಮತ್ತು ಮಧ್ಯವರ್ತಿಗಳಿಗೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಇವತ್ತು ಅನುಕೂಲ ಆಗ್ತಾ ಇದೆ. ಉದಾಹರಣೆಗೆ ಇವತ್ತು ಸುಮಾರು 8 ಕೋಟಿ ರೂಪಾಯಿ 10 ಕೋಟಿ ರೂಪಾಯಿ ಆಸ್ತಿ ಇದು. ಬಾಲಮ್ಮ ತೀರ್ಕೊಂಡು 1970ರಲ್ಲೇ ತೀರ್ಕೊಂಡಿದ್ದಾರೆ. ಅವ್ರ ಹೆಸರಲ್ಲಿ ಇನ್ನೊಬ್ಬ ಬಾಲಮ್ಮ ಸೃಷ್ಟಿ ಮಾಡಿಕೊಂಡು ಒಬ್ಬ ಆಧಾರ್ ಕಾರ್ಡ್ ರೆಡಿ ಮಾಡಿಕೊಂಡು ಮತ್ತು ಎಪಿಕ್ ವೋಟರ್ ID ಕಾರ್ಡ್ ರೆಡಿ ಮಾಡ್ಕೊಂಡು ಹೋಗಿ ಮುಳಬಾಗ್ಲು ತಾಲೂಕು ಸಬ್ ರಿಜಿಸ್ಟರ್ ಆಫೀಸಲ್ಲಿ ನೋಂದಣಿಯನ್ನು ಮಾಡ್ತಾರೆ. ಆ ನೋಂದಣಾಧಿಕಾರಿಗಳನ್ನು ಕೇಳಿದಾಗ, ಮೇಡಮ್ ಅವರೇ, ಈ ರೀತಿ ದಾಖಲೆ ಸತ್ತೋಗಿ ಬಾಲಮ್ಮ ಸತ್ತೋಗಿ 1970ರಲ್ಲಿ ಸತ್ತೋಗಿದ್ದಾರೆ, ಈ ಬಾಲಮ್ಮ ಯಾರು ಕರೆಸಿ ನೀವು ಅಂತ ಕೇಳಿದ್ರೆ ದಾಖಲೆಗಳನ್ನ ನೋಡಿ ತಡಬಡಿಸ್ತಾ ಇದನ್ನಾಯಿತು, ನಾನು ಸೋಮವಾರದವರೆಗೂ ನಾವು ಕಾಲ ಅವಕಾಶ ಕೊಡಿ, ಅದನ್ನು ನಾನು ರದ್ದು ಮಾಡ್ತೀನಿ, ಕ್ರಯದ ವಹಿವಾಟನ್ನು ನಾವು ರದ್ದು ಮಾಡ್ತೀವಿ ಅಂತೇಳಿ ಇದರಲ್ಲಿ ಅಧಿಕಾರಿಗಳೇ ಶಾಮೀಲ್. ಈಗ ರೈತರಿಗೆ ಇವತ್ತು ಭಯ ಆಗ್ಬಿಟ್ಟಿದೆ. ವಾರಕ್ಕೊಂದ್ಸರಿನೋ 15 ದಿನಕ್ಕೊಂದ್ಸರಿನೋ ಪಾಣಿನ ಚೆಕ್ ಮಾಡ್ಕೊಳ್ತಕ್ಕಂಥ ಒಂದು ಮಟ್ಟಕ್ಕೆ ಮಾಲೂರು ತಾಲೂಕು ಮತ್ತು ಕೋಲಾರ ಜಿಲ್ಲೆ ನಿರ್ಮಾಣ ಆಗಿದೆ. ಅಂದರೆ ನಮ್ಮ ಆಸ್ತಿ ಎಲ್ಲಿ ಬೇರೆಯವ್ರು ಪಾಲಾಗ್ತಾ ಇದೆಯಾ ಅಂತಕ್ಕಂಥದ್ದು ಇವತ್ತು ರೈತರಲ್ಲಿ ಆತಂಕ ಮೂಡಿದೆ. ನೋಡಿ, ಇವರು ಡೈಲಿ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥದ್ದು ಏನೋ ಬಿಟ್ಟು ಇವರು ಬೇರೆ ಕಡೆ ಹೋಗಿ ವಾಸ ಮಾಡ್ತಾ ಇರೋದಲ್ಲ. ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ಜಮೀನೇ ಇವತ್ತಿರೋ ಹೆಸರು ನಾಳೆ ಇಲ್ವಾ ಅಂದರೆ ಏನು ಅರ್ಥ ಇದು? ಈಗ ಹೇಳ್ತಾ ಇದ್ದೀನಲ್ವಾ, ಈ ಅಗ್ರಹಾರ ಕಾಜಿ ಕಳ್ಳಹಳ್ಳಿ ಅಂತ ಬರುತ್ತಪ್ಪ, ಕೋಲಾರ ತಾಲೂಕದು.
ಇವ್ರು ನಮ್ಮ ಬಾಲಮ್ಮ ಅಗ್ರಹಾರ ನೀಲಕಂಠ ಅಗ್ರಹಾರದ ವಾಸಿ. ಅಯ್ಯಮ್ಮ ತಿರ್ಕೊಂಡು 1970. ಈ ಅಮ್ಮ ಯಾರೋ ಅಗ್ರಹಾರ ಕಾಜಿಕಲ್ಲಹಳ್ಳಿ ಗ್ರಾಮ, ಅದು 2 ಗ್ರಾಮ ಆಯ್ತು ಅಲ್ಲಿಗೆ. ಅಗ್ರಹಾರ ಒಂದಾಯಿತು, ಕಾಜಿಕಲ್ಲಹಳ್ಳಿ ಗ್ರಾಮ ಒಂದಾಯಿತು. ಕೋಲಾರ ತಾಲೂಕು ಒಂದು ಹತ್ರ ಕೋಲಾರ ತಾಲೂಕಿದೆ, ಇನ್ನೊಂದು ಹತ್ರ ಮಾಲೂರು ತಾಲೂಕಿದೆ. ಹಾಲಿ ಅಡ್ರೆಸ್ ಬಂದು ಗಾಂಧಿನಗರ, ಹನುಮಂತ ನಗರ, ಬೆಂಗಳೂರು ಅಂತೇಳಿ ಒಂದು ಹಾಲಿ ಅಡ್ರೆಸ್ ಕೊಡ್ತಾರೆ. ಇಂದಿನ ವಿಳಾಸ ಬಂದು ಅಗ್ರಹಾರ ಕಾಜಿಕಲ್ಲಹಳ್ಳಿ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಗೆ ಬರ್ತೈತೆ. ಈಗ ಅಯ್ಯಮ್ಮನ ನೋಡಿದ್ರೆ ಕಾಜಿಕಲ್ಲಹಳ್ಳಿಯಲ್ಲೂ ಇಲ್ಲ, ಮತ್ತು ಹನುಮಂತ ನಗರ ಬೆಂಗಳೂರಿನಲ್ಲೂ ಇಲ್ಲ. ಈಗ ಎಲ್ಲೋಗಿದ್ದಾಳೆ ಅಮ್ಮ ಅಂದರೆ, ಇದು ಸರ್ಕಾರಿ ಸಬ್ ರಿಜಿಸ್ಟರ್ ಏನಿದ್ದಾರೋ ಮುಳಬಾಗ್ಲು, ಅವರು ಸಹ ಇದರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದರಲ್ಲಿ ಮಧ್ಯವರ್ತಿಗಳು ಯಾರು ಸಾಕ್ಷಿಗಳನ್ನು ಹಾಕಿರ್ತಕ್ಕಂಥವ್ರು, ಮತ್ತು ಯಶವಂತ್ ಕೆ ಬಿನ್ ಮಂಜುನಾಥ್ ರಾವ್ ಅಂತಕ್ಕಂಥವನು ಕೋಲಾರದಕ್ಕಂತಕ್ಕನು ಕ್ರಯದ ವಹಿವಾಟು ಮಾಡ್ಕೊಂಡಿರ್ತಕ್ಕಂಥ ಬಾಲಮ್ಮ. ಈಗ ಬಾಲಮ್ಮ ಅನ್ನೋರನ್ನ ಮತ್ತು ಯಶವಂತ್ ಅವ್ರನ್ನ ಕರೆಸ್ಬಿಟ್ರೆ ಸಾಲ್ವೇಷನ್ ಆಗ್ಬಿಡ್ತಾ ಇತ್ತಲ್ಲ, ನೆನ್ನೆನೇ ಕರೆಸ್ಬೋದಾಗಿತ್ತು. ಆದರೆ ಇಲ್ಲಿ ಕೆಲವೊಂದು ವಕೀಲರುಗಳು ನ್ಯಾಯಾಲಯದಲ್ಲಿ ವಾದವನ್ನು ಮಾಡೋದನ್ನು ಬಿಟ್ಟು ಇವತ್ತು ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ನಿರಂತರವಾಗಿ ಸಬ್ ರಿಜಿಸ್ಟರ್ಗಳ ಕಚೇರಿಯಲ್ಲಿ ಹೋಗಿ ನೋಂದಣಿಯನ್ನು ಮಾಡಿಸ್ತಕ್ಕಂಥ ದಂಧೆಯಲ್ಲಿ ತೊಡಗಿರೋದ್ರಿಂದ ಇಷ್ಟೆಲ್ಲ ಪ್ರಭಾವ ಬೀರ್ತಾ ಇದೆ. ಎಲ್ಲ ವಕೀಲರುಗಳಿಲ್ಲ, ಕೆಲವೊಂದು ವಕೀಲರುಗಳು. ಯಾಕಂದರೆ ಕೆಲವೊಂದು ನಿಷ್ಠುರವಾಗಿರ್ತಕ್ಕಂಥ ನ್ಯಾಯವಾದಿಗಳಿದ್ದಾರೆ, ವಕೀಲರಿದ್ದಾರೆ. ಅವ್ರು ಕೋರ್ಟ್ನಲ್ಲಿ ವಾದ ಮಾಡ್ತಾರೆ, ಏನೋ ಬಡವ್ರ ಪರವಾಗಿ ಏನೋ ಕೆಲಸ ಮಾಡ್ತಾರೆ. ಬಟ್ ಕೆಲವೊಂದು ರಿಯಲ್ ಎಸ್ಟೇಟ್ ಮಾಡಲಿಕ್ಕೆ ಒಂದು ವಕೀಲ ವೃತ್ತಿಗೆ ಬಂದಿದ್ದಾರೆ ಅನಿಸುತ್ತೆ. ಸರ್, ಈಗ ನೋಡಿ, ನೀವು ಪ್ರತಿದಿನ ಇಲ್ಲಿ ಜೀವನ ಮಾಡ್ತಾ ಇದ್ದೀರಾ, ವ್ಯವಸಾಯ ಮಾಡ್ತಾ ಇದ್ದೀರಾ. ನಿಮ್ಮ ಹೆಸರಲ್ಲಿ ಇದು ಬೇರೆಯವ್ರ ಹೆಸರಿಗೆ ಹೆಂಗಾಯಿತು ಅಂತ ಗೊತ್ತಾಯ್ತು ನಿಮಗೆ. ಮತ್ತು ನಿಮ್ಮ ಬಾಲಮ್ಮ ಅನ್ನೋ ಒಂದು ಫೋಟೋ ಇದೆಯಲ್ಲ, ಆ ಫೋಟೋ ಅವರೇನಾ, ಯಾರು, ಏನು ಕತೆ ಇದು? ಸ್ವಾಮಿ, ನಮ್ಮ ಅಜ್ಜಿಯವರು ಸುಮಾರು 70ನೇ ಇಸ್ವಿನಲ್ಲಿ ತೀರ್ಕೊಂಡ ನಂತರ ನಾವೇ ಹುಟ್ಟಿರಲಿಲ್ಲ. 72, 73ಗೆ ನಾನು ಹುಟ್ಟಿರೋದು. ನಮ್ಮ ಅಣ್ಣವರೆಲ್ಲ ಇದ್ದರು, ಚಿಕ್ಕ ಮಕ್ಕಳಂತೆ. ಆವಾಗ ನಿಂಕ ನಮ್ಮ ಅಜ್ಜಿ ಹೆಸರಲ್ಲಿ ಖಾತೆ ಬರ್ತಾಯಿತ್ತು. ಆಮೇಲೆ ನಮ್ಮ ದೊಡ್ಡಪ್ಪನವರು 5 ಜನ ನಮ್ಮ ತಂದೆ ಜೊತೆಯಲ್ಲಿ ಹುಟ್ಟವರು. ಅವರು ಏನು ಮಾಡ್ಕೊಂಡಿದ್ದು, ಯಾಕೆ ಲೇಟ್ ಆಯಿತು ಅಂದರೆ, ನಾವು 5 ಜನ ಮಕ್ಕಳು ಒಂದು ಹತ್ರ ಗುಂಪಾಗಿ ಸೇರಬೇಕಲ್ಲ. ಆಗಿನ ಕಾಲದಲ್ಲಿ ಅವ್ರು 5 ಜನ ನಮ್ಮ ಫ್ಯಾಮ್ಲಿ ಎಲ್ಲ ಸೇರಿಸಿ ನೋಡಿ ಬಾವಿ ಆಗದಿರೋದು. ಆಗಿನ ಕಾಲದಲ್ಲಿ ಮನೆ ಫ್ಯಾಮ್ಲಿ ಎಲ್ಲ ಸೇರಿಸಿ ಬಾವಿಗಳು ಹಾಕ್ಕೊಂಡು ಎಲ್ಲ ಡಿವೈಡ್ಗಳು ಮಾಡ್ಕೊಂಡಿದ್ದೀರಿ. ದೊಡ್ಡಪ್ಪನಿಗೆ ಇಷ್ಟು, ಚಿಕ್ಕಪ್ಪನಿಗೆ ಇಷ್ಟು ಅಂತ 30 ಗುಂಟೆ ಬಾಗಿಗಳು ಕೊಂಡಿದ್ದೀರಿ. ರೆಕಾರ್ಡ್ ಮಾಡೋಣ ಅಂದರೆ ಏನಾಯ್ತು ಅಂದರೆ, ನಾವು ವಂಶವೃಕ್ಷ ಹಾಕ್ತೀರಿ. ವಂಶವೃಕ್ಷ ಹಾಕಿದಾಗ ನಿಮ್ಮ ಅಜ್ಜಿದು ಬಸ್ ಸರಿಸ್ಬಿಡ್ಬೇಕಂದ್ರು 3 ವರ್ಷ ಕೋರ್ಟಲ್ಲಿ ಕೇಸ್ ನಡೆಸಿದೆ ನಾನು. ಕೇಸ್ ನಡೆಸಿ ಆನಂತರ ಡಾಕ್ಯುಮೆಂಟ್ ಬಂದಾಗ ನಮ್ಮ ದೊಡ್ಡಪ್ಪ ಇನ್ನೊಬ್ಬರು ತೀರೋದ್ರು, ಅವ್ರದ್ದು ಕೋರ್ಟ್ಗೆ ಹಾಕ್ಕೊಂಡೆ. ಎಲ್ಲ ಇದೇ ಥರ ವಿಲೆ ಆತ ಬಂತು. ನಮ್ಮ ಕೃಷ್ಣ ಬೈರೇಗೌಡ ಆದೇಶ ಮಾಡಿದ್ರು, ನೋಡಿ ಖಾತೆಯವರು ಮಾಡ್ಕೊಳ್ಳಿ, ಫ್ರೀಯಾಗಿ ಮಾಡ್ತೀನಿ ಅಂತ ಹೇಳಿದಾಗ ನಾವು ಅರ್ಜಿ ಹಾಕ್ದಿರಿ. ಆಗಿದಾಗ ನಾವು ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ ಅನ್ನೋ ಮಟ್ಟಕ್ಕೆ ಟಕ್ಕಂತ ಇದು ಖಾತೆ ರಾತ್ರಿ ಗೊತ್ತಿರೋರು ಅನ್ನೋದು ಗೊತ್ತಿಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬೇರೆ ನೋಡಿರ್ತಾರೆ ರಿಯಲ್ ಎಸ್ಟೇಟ್ ಮಾಫಿಯಾಗಳು ನಮ್ಮ ಮಾಲೂರು ತಾಲೂಕಲ್ಲಿ ಜಾಸ್ತಿ ಹೆಚ್ಚಾಗಿಬಿಟ್ಟವ್ರೆ. ಅದ್ರ ಜೊತೆಗೆ ಲಾಯರ್ಗಳು ಜಾಸ್ತಿ ಅವ್ರೆ. ಅವರು ಈ ಲಾಯರ್ ಮೇಲೆ ಇಮ್ಮಿಡಿಯೇಟ್ಲಿ ಕೇಸ್ ಆಗಬೇಕು. ನಮ್ಮಂಥ ಬಡ ರೈತರಿಗೆ ಶಾನ ಮೋಸ ಮಾಡ್ತಾ ಇರೋದು ಲಾಯರ್ಗಳೇ. ಅವರು ಟಾಂಪೆಂಡ್ರ್ ಮಾಡೋ ಕೆಲಸ ಬಿಕ್ಲಮ್ ಸೈನು ಅವರೇ ಹಾಕೋದು, ನಾವು ಮಾಡ್ತೀರ ಅಂತ ಹೇಳ್ಬಿಟ್ಟು ಮಾಡೋದು. ಲಾಯರ್ಗಳೇ ಇದನ್ನೆಲ್ಲ ಹುಡ್ಕೋದು, ಈ ಬೋಗಸ್ ರೆಕಾರ್ಡ್ ಮಾಡೋದು ಎಲ್ಲ ಟೋಟಲ್ ಅದೇ. ಈ ನಮ್ಮ ನೀಲ್ಕಂಠ ಸಬ್ ರಿಜಿಸ್ಟರ್ ವಜಾ ಮಾಡ್ತೀರಂತಾರೆ. ಅವರು ವಜಾ ಮಾಡೋದಕ್ಕೆ 2 ಇದು ಆಧಾರ್ ಕಾರ್ಡ್ ಒಂದು, ವೋಟರ್ ID ಒಂದು ಕೊಟ್ಟಿರೋದಕ್ಕೆ ಡೂಪ್ಲಿಕೇಟ್ದು ಒಂದು ಅಪ್ ಟು ಡೇಟ್ ಮಾಡ್ಕೊಂಡವ್ರೆ. ಆ ಅಪ್ ಟು ಡೇಟ್ನ ಅಪ್ಲೋಡ್ ಮಾಡ್ಬೋದಾಗಿತ್ತಲ್ಲ ರೆಕಾರ್ಡು ಜೊತೆಯಲ್ಲಿ. ಅದು ಯಾಕೆ ಇಕ್ಕೊಂಡ್ರು ಅವರು? ಇವರು 50 ಲಕ್ಷ ಏನೋ ಕಾಸು ತಗೊಂಡು ಮಾಡಿರೋ ಕೆಲಸಗಳಿವು. 50 ಲಕ್ಷ ತಗೊಂಡು ಇದು ಮಾಡಿರೋ ಕೆಲಸ ಅದು. ಇದರಲ್ಲಿ ಎಲ್ಲರೂ ಸಾಮಿಲ್ ಹಾಕವ್ರೆ. RI ಕೂಡ ಲಿಂಕ್ ಕೊಟ್ಟವ್ರೆ. ಇದಿಷ್ಟು ಏನು ಇಲ್ಲಿ ನೊಂದ ರೈತರು ಹೇಳ್ತಾ ಇರ್ತಕ್ಕಂಥ ಮಾತು. ಅಂದರೆ ಈ ರೀತಿಯಾಗಿ ರಿಯಲ್ ಎಸ್ಟೇಟ್ ಮಾಫಿಯಾ ನಮ್ಮಂಥ ಬಡ ರೈತರ ಹೊಟ್ಟೆ ಮೇಲೆ ಏಕೆ ಹೊಡಿತಾ ಇದ್ದಾರೆ, ಇದಕ್ಕೆ ವಿರುದ್ಧವಾಗಿ ಸಂಬಂಧಪಟ್ಟವ್ರ ವಿರುದ್ಧ ಕಾನೂನಿನ ಕ್ರಮ ಆಗಬೇಕು ಅನ್ನುವಂತಹ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕೋಲಾರದಿಂದ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.